ಒಪಿನಿಯನ್ ವಿಚಾರ ಅದನ್ನೆಲ್ಲ ಕೆಲವೊಂದು ಬಂದಿರೋ ಮೇಲೆ ಎಲ್ಲದ ಅಚಾನಕ ಸಿಗ್ತಾರೆ ಎಲ್ಲ ಕಡೆಯಿಂದ ಅದನ್ನು ಚರ್ಚೆ ಮಾಡ್ತಾರೆ. ಸರ್, ಈಗ ಪಕ್ಷ ಗಟ್ಟಿ ಆಗೋದು ಒಂದು ಕಡೆ ಇರಲಿ, ಈಗ ಉಚ್ಚಾಟಿತ ಆದವರ ಹೊಡೆತಾನೆ ಪಕ್ಷಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಮಾತಿದೆ. ಯಾರು ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ ಅವರ ವೇಗದೊಳಗೆ ಪಾರ್ಟಿ ವರ್ಚಸ್ಸೆ ಕುಂದುತ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಂಗೇನಿಲ್ಲ, ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ, ಕಾಂಗ್ರೆಸ್ನಲ್ಲಿರುವಂಥ ಭ್ರಷ್ಟಾಚಾರ ಏನೈತಿ, ಅದು ಇಷ್ಟೇ ಹೆಚ್ಚಾಗೈತೆ ಅಂತಂದ್ರೆ ಜನ ಎಲ್ಲ ಬೇಸರ ಆಗ್ಯಾರ. ಇವತ್ತು ಅವರು ಯಾಕಂದರೆ ಕಾಂಗ್ರೆಸ್ ಪಕ್ಷ ತೊಗೊಂಬಂದಿವಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಇನ್ನೂ 2.5 ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಆಗ್ತಾ ಹೊಂಟೈತಿ, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲೆ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಸಂಶಯ ಇಲ್ಲ. ಅದನ್ನು ತೊಗೊಂಬರಕ್ಕೆ ಮತ್ತೆ ಯಾರನ್ನ ಕೊಡಿಸ್ಕೊಳ್ಬೇಕು, ಏನೇನು ಮಾಡಬೇಕು ಅದೆಲ್ಲ ಬರೋದ್ರಿಂದಲೇ ನಮ್ಮ ಮೇಲಿನ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಅಂದ್ರೆ ಯಾರನ್ನ ಕರ್ಕೊಂಡ್ ಬರೋದು ಸರ್, ಯಾರನ್ನ ಕೂಡಿಸೋದು? ಅದು ಹೈಕಮಾಂಡ್ದವರೆಲ್ಲ ಡಿಸಿಷನ್ ಮಾಡ್ತಾರೆ. ಹೈಕಮಾಂಡ್ ಅದೇ ಯಾರನ್ನ ಕೂಡಿಸ್ಕೊಳ್ಳೋದು? ಈಗ ಉಚ್ಚಾಟಿತರ ಆಧಾರನ ಕೂಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಇವ್ರು ಅಂತ ಈಗ ಹೇಳಕ್ಕಾಗೋದಿಲ್ಲ. ಅದನ್ನು ಹೈಕಮಾಂಡ್ ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡಕ್ಕೆ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನ ಹೈಕಮಾಂಡ್ದವ್ರು ತೆಗೆದುಕೊಳ್ತಾರೆ. ಅಂದ್ರೆ ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಉಚ್ಚಾಟಿತರಾದವ್ರು ಬರಬೇಕು ಅಂತೀರಿ ನೀವು? ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲರ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡ್ದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ. ಅಲ್ಲ, ತಗೊಳ್ಳಿ ಅಂತ ನೀವೇನಾದ್ರೂ ಹೇಳ್ತೀರಾ ಅಂತ? ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ಅವರ ಪಕ್ಷದಿಂದ ಏನು ಆದೇಶ ಮಾಡ್ತಾರೆ, ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವು. ಅಂದ್ರೆ ಸದ್ಯಕ್ಕೆ ಉಚ್ಚಾಟಿತರಿಂದ ಪಕ್ಷ ಗಟ್ಟಿ ಆಗ್ತಾ ಇಲ್ಲ ಅನ್ನೋ ತಮ್ಮ ಭಾವನೆ? ಹಂಗಿಲ್ಲ, ಅದಲ್ಲ. ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲಿ ಐತಿ. ಹಾಗಾಗಿ ಅದನ್ನು ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂಥ ಒಂದು ಆಡಳಿತ ಇಲ್ಲಿ ರಾಜ್ಯದಲ್ಲಿ ಕೊಡಬೇಕಂತಂದ್ರೆ ಅದಕ್ಕೆ ಬೇಕಾದಂಥ ಏನೇನು ಹೆಜ್ಜೆ ಇಡಬೇಕು ಅದನ್ನು ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ. ಬಿಜೆಪಿಗೆ ಪರ್ಯಾಯವಾಗಿ ಹಿಂದುತ್ವದ ಅಜೆಂಡಾದ ಮೇಲೆ ಒಂದು ಪಕ್ಷ ರೆಡಿ ಆಗಬೇಕು ಅನ್ನೋ ಆಲ್ರೆಡಿ ಅದಕ್ಕಾಗಿ 2011ರ ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ UPA ಕೇಂದ್ರದಲ್ಲಿ ಅವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಮ್ದಲ್ಲಿ ಒಂದು ಹೊಸ ಕಾಲಮನ್ನು ಆ್ಯಡ್ ಮಾಡಿದ್ರು. ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು 7 ಧರ್ಮಗಳ ಅದಾವ ಜನಗಣತಿ ಸೆನ್ಸಸ್ನಲ್ಲಿ. ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು, ಬೌದ್ಧ, ಸಿಖ್, ಪಾರ್ಸಿ ಈ ರೀತಿ 7 ಕಾಲಮ್ ಅದಾವೆ. ಅದರ ಜೊತೆ ನಾವು ಯಾವುದೂ ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರಿರುವಂಥದ್ದು ಒಂದು ಕಾಲಮ್ ಇತ್ತು. ಇವರು ಇತರೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದರು. ಇವ್ರದ್ದು ಉದ್ದೇಶ ಏನಿತ್ತಂದರೆ ಇತರೆ ಅಂತಂದರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ಗಳು ಏನದಾರ ಅಥವಾ ಬೇರೆ ಬೇರೆ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಧರಿಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನ್ಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಳಗೊಂಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದರು. ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ. ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇದೆ. ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾರೆ. ಅದರಿಂದ ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತೀಯ ವೀರಶೈವ ಮಹಾಸಭಾದಿಂದ 19ನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಬೃಹತ್ ರ್ಯಾಲಿ ಮಾಡಾತಾರೆ. ಅಲ್ಲೆಲ್ಲ ಮಠಾಧೀಶರು ಕೆಲಸ ಆಗ್ತಾರೆ. ಅದು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೇ. ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು. ಅವರು ಕಾಂಗ್ರೆಸ್ನಿಂದ ಇವತ್ತು ಅಲ್ಲಿರುವಂಥ ಶಾಮರು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ ಇವರೆಲ್ಲ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಾರೆ. ಅದರ ಜೊತೆ ಈ MB ಪಾಟೀಲ್ರ ಕೈ ಜೋಡಿಸಿದ್ದಾರೆ. ಇದು ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ನಿಂಗ್ರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು, ನಮ್ಮ ಸಂವಿಧಾನದ ಪ್ರಕಾರ 7 ಧರ್ಮಗಳೇನಿದಾವೆ ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬಳಸಿ ಅದರ ಕೆಳಗೆ ಜಾತಿ ಕಾಲಮ್ನಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವ್ದು ಉಪಜಾತಿ ಇದ್ದೀರಿ ನಿಮ್ಗೆ ಬೇಕಂದ್ರೆ ಅದನ್ನು ನೀವು ಕಲ್ಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು
ಶಂಕರ್ ಬಿದ್ರಿ ಅವರು ಕೂಡ ರಾಜ್ಯದ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಉಳಿದವ್ರು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದು, ನಾವೆಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ. ಪ್ರಧಾನ ಮಹಾಸಭೆ ವೀರಶೈವ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಅವರು ಕೂಡ ಭಾಷಣ ಮಾಡ್ತಾ ಇದೇ ರೀತಿನ ಒಂದು ರೀತಿ ಅವರು ತಮ್ಮ ಒಲವನ್ನು ತೋರಿಸಿದ್ರು. ಆದ್ರೆ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ನವ್ರು ಕೂಡಿ ಸಿದ್ದರಾಮಯ್ಯನವರ ಅಳತೆಯಂಗೆ ಇವತ್ತು ಇತರೆ ಅಂತೇನು ಕಾಲಮ್ ಐತಿ, ಅದರಲ್ಲಿ ಇತರೆ ಅಂತ ಕರಿಬೋದು ಹೊರತು ಅದ್ರಾಗ ಯಾವುದೇ ಧರ್ಮದ ಹೆಸರು ಬರ್ತಾರೆ ಅದು ಕೌಂಟ್ ಆಗೋದಿಲ್ಲ. ಅಲ್ಲಿ ಐತಲ್ಲ ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಂತ ಮಾಡಿ ಅದ್ರ ಕೆಳಗೂ ಕೂಡ ವೀರಶೈವ ಲಿಂಗಾಯತ ಅಂತ ಜಾತಿ ಹೆಸರು ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ನವರು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ನಿಲುವು, ನಮ್ಮೆಲ್ಲರದ್ದು ನಿಲುವು ಭಾಳ ಸ್ಪಷ್ಟ ಐತಿ. ಇದ್ರಾಗ ನಾವೆಲ್ಲರೂ ಹಿಂದೂಗಳು, ನಮ್ಮದೆಲ್ಲ ಆಚಾರ ವಿಚಾರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮದೆಲ್ಲ ಹಿಂದೂ ವಿಚಾರಧಾರೆ. ಬಸವಣ್ಣ ಬಂದು ನಮ್ಮ ಧರ್ಮದಲ್ಲಿರುವಂಥ ನ್ಯೂನತೆಗಳೇನದಾವಲ್ಲ ಅವನ್ನ ಚೇಂಜ್ ಮಾಡೋಕ್ಕೆ, ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಇದನ್ನು ಚೇಂಜ್ ಮಾಡುವಂತಾಗಿ ಬಸವಾದಿ ಶರಣರೆಲ್ಲರೂ ಮಾಡಿದ್ರು. ಅವ್ರು ಯಾರು ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗಲೂ ಹೇಳಿಲ್ಲ. ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆಗೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ. ಯಾರು ಏನು ಹೇಳಿದ್ರು ಕೂಡ ಜನ ಇವ್ರಿಗೆ ಮೋಸ ಹೋಗೋದಿಲ್ಲ. ಇಂದು 2018ರಲ್ಲಿ ಕೂಡ ಎಂ ಬಿ ಪಾಟೀಲ್ ಅವರು ಮತ್ತು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರ ಅಳತೆ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಇದೆಲ್ಲ ಶುರು ಮಾಡಿದ್ರು. ಅದರದ್ದು ಕೊಡ್ತಾ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ತಿಂದರು. ಈಗಲೂ ಕೂಡ ಈ ಜಾತಿ ಗಣತಿ ಅಂತೇಳಿ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗೇನಿವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತ ಮಾಡಿದ್ದಾರೆ. ಅದಕ್ಕೆ ಹೊಡ್ತಾ ಇವರಿಗೆ ಬರ್ತೈತಿ. ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ಗೊತ್ತೈತಿ, ಕ್ಯಾಥಲಿಕ್ಸು, ಪ್ರೊಟೆಸ್ಟೆಂಟು, ಆರ್ಥೋಡಾಕ್ಸು ಇವೆಲ್ಲ ಪ್ರಮುಖ ಕ್ರಿಶ್ಚಿಯನ್ ಜಾತಿಗಳು. ಆದರೆ ಆ ಜಾತಿಗಳನ್ನ ಜಾತಿ ಗಣತಿ ಕಾಲದಲ್ಲಿ ಇವರು ಹಾಕಿಲ್ಲ. ಅದನ್ನು ಬಿಟ್ಟೈತಲ್ಲ, ಇಲ್ಲ ಇವತ್ತು ಕುರುಬ ಕ್ರಿಶ್ಚಿಯನ್ನು ಅಥವಾ ದೇವಾಂಗ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಬುಡಗಂಗಮ ಕ್ರಿಶ್ಚಿಯನ್ನು, ಈ ಟೈಪ್ ಬೇರೆ ಬೇರೆ ಕ್ರಿಶ್ಚಿಯನ್ ಸಮಾಜಗಳನ್ನು ಅಲ್ಲೇ ಹುಟ್ಟಿಸುವಂಥ ಕೆಲಸ ಇಲ್ಲಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಜನ ನೋಡ್ತಿದ್ರು. ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ, ಅವ್ರು ಹೊರ ಬಂದು ರಸ್ತೆ ಬಂದು ಬೇರೆಯವ್ರಂಗೆ ಕಲ್ಲು ಹಿಡಿದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾಕಂದ್ರೆ ಚಾಕು ಹಾಕಿದೆ ಸುಟ್ಟೆ ಬಡೋದು ಅಂಥವೆಲ್ಲ ಮಾಡೋದಿಲ್ಲ. ಆದ್ರೆ ಅವರು ತಮ್ಮದ ರೀತಿಯಲ್ಲಿ ಪ್ರತಿಭಟನೆ ಯಾವಾಗಲೂ ಮಾಡ್ತಾರೆ. ಈ ಪಾಪ ಏನು ಮಾಡಾಕ್ತಾರ ಕಾಂಗ್ರೆಸ್ನವರು, ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಎಲೆಕ್ಷನ್ ಟೈಮ್ದಲ್ಲಿ ಅವ್ರು ಹೋಗ್ತಾರೆ.